ಶ್ರೀಗುರುಭ್ಯೋ ನಮಃ. ಪಂಚ ತನ್ಮಾತ್ರ ಸಂಧಿ 7. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಯಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾಧರದಿ ಕೇಳುವುದು. ಭೂ ಸಲಿಲಾಸಿಕೆ ಪವನ ಭೂತಾಕಾಶದೊಳಗೈದೈದು ತನ್ಮಾತ್ರ ಸಹಿತ ಒಂದಧಿಕ ಪಂಚಾಸದ್ವರ್ಣ ವೇದ್ಯ. ಈ ಶರೀರದಿ ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಆಡುವ ದ್ವೇಷಿ ಪರಬಡಿವ. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನುಳು ತೃಷ್ಟಾನಗ ಅನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ 72,000 ಇನಿತು ನಾಡಿಗಳಳು ನಿಯಾಮಿಸುತ್ತ ಇನಗ ಬಸ್ತಿಗ ಲೋಕದೊಳು ಸರ್ವತ್ರ ಬೆಳಗುವನು. ಜೀವಲಿಂಗ ನಿರುದ್ಧ ಸ್ಥೂಲ ಕಳೇವರಗಳಳಿ ವಿಶ್ವತುರಗ್ರೀವ ಮೂಲೇಶಾಚ್ಯುತತ್ರಯ ಹಂಸಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ ಶಾಂತಿವರಣ ಈರೆರಡು ರೂಪದಿ ಭಾವಿಸುವುದೇಕೋನವಿಂಶತಿ ಮೂರ್ತಿ ಸರ್ವತ್ರ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದಿ ಬಿಂಬ ಜಡ ಚೇತನಗಳೊಳಗಿದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ. ಈ ಶರೀರ ಚತುಷ್ಟಯಗಳೊಳು ಕೋಶಧಾತುಕ ಭಾರತಿ ಪ್ರಾಣೇಶ 21,600 ನಿಪ. ಶ್ವಾಸರೂಪಕ ಹಂಸ ಭಾಸ್ಕರ ಬೇಸರೊಳಗಿದ್ದವರ ಕೈಪಿಡಿದೀಸರೋಜ ಭವಂಡದೊಳು ಸರ್ವತ್ರ ತುಂಬಿಗನು. ಶಿರೆಗಳೈದೈದೆರಡು ಬಾಹುಗಳೆರಡು ಪಾದಗಳೊಂದು ಮಧ್ಯೋದರದಿ ಶೋಭಿಪ ಭಗ್ಮನೋಮಯ ನಿಪ ನಿತ್ಯದಲ್ಲಿ ಕರ್ಣಧಾತುಗಳಲ್ಲಿ 72,000 ನಾಡಿಗಳಲ್ಲಿ ಪರವಿದೂರನು ಭಾರತ ಪ್ರತಿಪಾದ್ಯನೆಂದೆನಿಸಿ. ಈರೆರಡು ದೇಹ ಊರ್ಮಿಭೂತಗಳಾರಧಿಕ ದಶ ಋಗ್ವಿನಿತ ಲಕ್ಷ್ಮೀರಮಣ ವಿಷ್ಣಾಖ್ಯ ರೂಪದಿ ಚತುಷ್ಷಷ್ಟಿ ಕಲಾಧಾರಕನು ತಾನಾಗಿ ಬ್ರಹ್ಮಪುರಾರಿ ಮುಖ್ಯರುಳಿದ್ದು ಸತತ ವಿಹಾರ ಮಳ್ಪನು ಚತುಷ್ಪಾದಾಕ್ವಯದಿ ಲೋಕದುಳು. ತೃಣಮೊದಲು ಬ್ರಹ್ಮಂತ ಜೀವರ ತನು ಚತುಷ್ಟಯಗಳಲ್ಲಿ ನಾರಾಯಣನ 1,520 ಮೇಲಾರು ಗಣನೆ ಮಳ್ಪರು ಬುಧರು ರೂಪವಘ್ರಣಿ ಸೂರ್ಯ ಆದಿತ್ಯ ನಾಮಗಳನುಧಿನದಿ ಜಪಿಸುವರಿಗೀವ ಆರೋಗ್ಯ ಸಂಪದವ. 5,074 ಆದಿಭೌತಿಕದಲ್ಲಿ ತಿಳಿವದು 5,221 ರೂಪ ಅಧ್ಯಾತ್ಮ ಭೇದಗಳಲ್ಲಿ 230 ಮೇಲೊಂದಧಿಕ ಮೂರ್ತಿಗಳ ಆದರದಲ್ಲಿ ಅಧಿದೈವದೊಳು ಚಿಂತಿಪದು ಭೂಸುರರು ಸುರುಚಿ ಸಾರ್ವೇಕರಣಿಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿ ಭಾಸ್ಕರರೊಳಗೆ 60,300 ರೂಪದಲ್ಲಿ ಕರಸು ಕೊಂಬನು ಅಹತ್ ಸಂವತ್ಸರವೆನಿಪನು. ವಿಶಿಷ್ಟ ನಾಮದ ಲಲಿತವರಿಗ ಆರೋಗ್ಯ ಭಾಗ್ಯವನೀವ ಆನಂದಮಯ. ಏಕ ಪಂಚಾಸದ್ವರ್ಣಗತ ಮಗಳತ್ರನು ಸರ್ವರೊಳಗೆ ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿ ನಿಗಮ ತತಿಗಳನ್ನು ವ್ಯಾಕರಣ ಭಾರತ ಮುಖಾದ್ಯನೇಕ ಶಾಸ್ತ್ರ ಪುರಾಣ ಭಾಷ್ಯಾನೀಕಗಳ ಕಲ್ಪಿಸಿ ಮನೋವಾಕ್ಮಯನೆನಿಸಿಕೊಂಬ ಭಾರ ಬೃನ್ನಾಮಕನ 1,124 ಮೂರುತಿಗಳನ್ನು ಚರಾಚರದಿ ಸರ್ವತ್ರ ತುಂಬಿಹವು. 6 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸಿ ತೋರಿಕೊಂಬನು ತನ್ನ ರೂಪವ ಸಕಲಟಾವಿನಲಿ. ಮಿಶುಣಿ ಮೇಲಿನ ಮಣಿಯವೋ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸದ ದಂಡಾಧಾರಕನು
ಆಧೇಯನೆಂದೆನಿಸಿ 242 ರೂಪದಿ ಶಶಿಯೊಳಿಪ್ಪನು ಶರದೊಳಗೆ ಶಶದೊಳಗೆ ಶೋಭಿಸುವ 42 ದಿಗಸದ ರೂಪದಲ್ಲಿ ಬಿಡದೆ 8,008 ರೂಪವನರಿತು ಸರ್ವ ಪದಾರ್ಥದಲ್ಲಿ ಸಿರಿವರ್ಣ ಪೂಜೆಯ ಮಾಡು ವರಗಳ ಬೇಡು ಕೊಂಡಾಡು ಬರಿಗ ಜಲದಲ್ಲಿ ಮುಳುಗಿ ತಿಳಿಸಿರಳು ಬೆರಳನೆಣಿಸಿದರೇನು ಸದ್ಗುರು ಹಿರಿಯರನ್ನು ಅನುಸರಿಸಿ ಇದರ ಮರ್ಮವ ಅರಿಯದಿಹ ನರನು ಮತ್ತೆ ಚಿದ್ದೇಹದ ಒಳಗೆ ಮತ್ತೆ ಚಿದ್ದೇಹದ ಒಳಗೆ 80,724 ನೃಸಿಂಹ ರೂಪದಲ್ಲಿದ್ದು ಮತ್ತೆ ಚಿದ್ದೇಹದ ಒಳಗೆ 80,725 ನೃಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗಲಿರಳು ಬಪ್ಪಪ ಮೃತ್ಯುವಿಗೆ ಮೃತ್ಯನೆಣಿಸುವ ಭೃತ್ಯವತ್ಸಲ ಭಯ ವಿನಾಶನ ಭಾಗ್ಯ ಸಂಪನ್ನ ಜ್ವರನೊಳ 27 ಹರನೊಳಗಿರುವ 28 ರೂಪದಿ 2,827 ಜ್ವರಹರ ಕ್ವಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಪೋಪವು ತರಣಿ ಬಿಂಬವ ಕಂಡ ಹಿಮದಂತೆ ಮಾಸ ಪರ್ಯಂತರವ ಬಿಡದ ನೃಕೇಸರಿಯ ಶುಭನಾಮ ಮಂತ್ರ ಜಿತಾಸನದಲ್ಲಿ ಏಕಾಗ್ರ ಚಿತ್ತದೆ ನಿಷ್ಕಪಟದಿಂದ ಬೇಸರದೆ ಜಪಿಸಲು ವೃಜನೆಗಳ ನಾಶಗೈಸಿ ಮನೋರಥಗಳ ಪರೇಶ ಪುಕ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿಯ ಚತುರಮೂರ್ತ್ಯಾತ್ಮಕ ಹರಿಯು 30 ಸ್ವರೂಪದಿ ಬ್ರಹ್ಮನೊಳು ಮಾರುತನೊಳು 27 ರೂಪದಲ್ಲಿಪ್ಪ ಪ್ರದ್ಯುಮ್ನ ಸುತರೊಳು 25 18 ಅತುಳ ರೂಪಗಳ ನರಿತು ವತ್ಸರ ಸತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪದವ 100 ವರ್ಷಕ್ಕೆ ದಿವಸ 36,000 ಭಗವನಾಡಿ ಶರೀರದೊಳಗಿನಿತಿಗೋ ಶ್ರೀಪುಂಬೇದದಲ್ಲಿ ಹರಿಯ ಈರದಿಗ 70,000 ಮೂರ್ತಿಗಳನ್ನು ನೆನೆದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದರಿತು ಕಾಲಕರ್ಮ ಗುಣ ಸ್ವಭಾವಗಳಾಲಯನು ತಾನಾಗಿ ಲಕ್ಷ್ಮೀ ಲೋಲ ತದ್ದದ್ರೂಪನಾಮದಿ ಕರೆಸುತ್ತ ಒಳಗಿದ್ದು ಲೀಲೆಯಿಂದಲೇ ಸರ್ವ ಜೀವರ ಪಾಲಿಸುವ ಸಂವರ್ಗ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ ಜಲಜವರ್ತಿಗಳನುಸರಿಸಿ ಪ್ರಜ್ವಲಿಸು ದೀಪಗಳಾಲಯದ ಕತ್ತಲೆಯ ಭಂಗಿಸಿ ತದ್ಗದರ್ಥವ ತೋರು ಒಂದದಲ್ಲಿ ಜಲರಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು ಪಡೆಯುತ್ತಾ ತೋರುವನು ಗುಣರೂಪ ಕ್ರಿಯೆಗಳನ್ನು ಆವ ದೇಹವ ಕೊಡಲಿ ಹರಿ ಮತ್ತೆ ಆವದ್ ಲೋಕದಲ್ಲಿಡಲಿ ಹರಿ ಮತ್ತೆ ಆವ ದೇಶದಲ್ಲಿಡಲಿ ಆವ ಅವಸ್ಥೆಗಳು ಬರಲಿ ಈ ವಿಧದಿ ಜಡಚೇತನಗಳು ಪರಾವರೇಶನ ರೂಪ ಗುಣಗಳ ಭಾವಿಸುತ್ತ ಸುಜ್ಞಾನ ಭಕತಿಯ ಬೇಡುಕೊಂಡಾಡು ಒಂದರೊಳಗೊಂದೊಂದು ಬೆರದಿಗವು ಇಂದಿರೇಸನ ರೂಪಗಳ ಮನಬಂಧ ತರದಲ್ಲಿ ಚಿಂತಿಸುವುದಕ್ಕೆ ಅನುಮಾನವೆನಿತಿಲ್ಲ ಸಿಂಧು ರಾಜನೊಳು ಅಂಬರಾಲಯ ಬಂಧಿಸಲು ಪ್ರತಿತಂತುಗಳು ಉದಬಿಂದು ವ್ಯಾಪಿಸಿದಂತೆ ಇರುತ್ತಿಪ್ಪನು ರಮಾ ಚರಾಚರದಿ ಒಂದು ರೂಪದೊಳೊಂದ ವಯವದೊಳೊಂದು ರೋಮದೊಳೊಂದು ದೇಶದಿ ಪೊಂದೆ ಇಪ್ಪವ ಜಾಂಡನಂತಾನಂತ ಕೋಟಿಗಳು ಹಿಂದೆ ಮಾರ್ಕಂಡೇಯ ಕಾರಣನೆ ಒಂದು ರೂಪದ ಸೃಷ್ಟಿ ಪ್ರಳಯವ ಇಂದಿರೇಶನಳು ಏನಿದಚ್ಚರಿಯ ಅಪ್ರಮೇಯ ಸತ ಒಂದರಂತಾನಂತ ರೂಪಗಳು ಒಂದು ರೂಪದೊಳಗೆವು ಲೋಕದೊಳೊಂದೇ ರೂಪದ ಸೃಷ್ಟಿ ಸ್ಥಿತಿಲಯ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದೊಳು ನಂದನಂದನ ರಣದೊಳಗಿಂದ್ರ ಆತ್ಮಜಗೆ ತೋರಿಸನೇ ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ದೊರ್ಪವು ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟನೆಣಿಸುವ ಪದುಮ ಜಂಡದೊಳು ವಾರಜ ಭವಂಡದಳು ಲಕ್ಷ್ಮೀ ನಾರಸಿಂಹನ ರೂಪ ಗುಣಗಳು ಭಾರತಿಯೊಳಗೆ ತೆರೆಗಳಂದದಿ ಸಂದಣಿಸಿಗವು ಕಾರಣ ಅಂಶ ಆವೇಶ ವ್ಯಾಪ್ತ ಅವತಾರ ಕಾರ್ಯ ವ್ಯಕ್ತಾವ್ಯಕ್ತವು 6-4 ವಿಭೂತಿ ಅಂತರ್ಯಾಮಿ ರೂಪಗಳು ಮಣಿಗಳೊಳಗಿಗ ಸೂತ್ರದಂದದಿ ಪ್ರಣವ ಪಾದ್ಯನು ಚೇತನ ಜಗತ್ತಿನೊಳು ಅನುದಿನದಲ್ಲಾಡುವವನು ಸುಖಪೂರ್ಣ ಧನುವಿಗೆಲ್ಲ ಬಹು ಕಾರುಣಿಕನಂತ ಅನಂತ ಜೀವರ ಗಣದೊಳು ಏಕಾಂಶ ರೂಪದಿ ನಿಂತು ನೇಮಿಸುವ ಜೀವರ ವೇದ ಜಡ ಜಡ ಜೀವರಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣ ಲಕ್ಷ್ಮಿ
ಮೂವರಿಂದಲಿ ಪದುಮ ಜಂಡದಿ ತಾವಿಲಕ್ಷಣಲೆಳಿಸು ತಿಪ್ಪಳು ಸಾವರಿ ಕಸಮ ಶೂನ್ಯಳೆಂದರಿತು ಈಶ್ವರನು ಭಜಿಸೋ ಆದಿತೇಯರು ತಿಳಿಯರಿಹ ಗುಣವೇದ ಮಾನಿಗಳೆಂದೆನಿಪ ವಾಣ್ಯಾದಿಗಳು ಅವರರಿಯದ ಗುಣಗಳು ವೇದ ಬಲ್ಲನು ಬೊಮ್ಮನರಿಯದ ಗಾದ ಗುಣಗಳ ಲಕುಮಿ ಬಲ್ಲಳು ಶ್ರೀಧರನೊಬ್ಬನು ಪಾರ್ಶ್ವ ಸದ್ಗುಣ ಪೂರ್ಣ ಹರಿಯೆಂದು ಇಂತನಂತಾನಂತ ಗುಣಗಳ ಪ್ರಾಂತ ಕಾಣದೆ ಮಹಾಲಕುಮಿ ಭಗವಂತಗಾಭರಣ ಆಯುಧಂಬರಾಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತದಲ್ಲಿ ಮಾಡುತ್ತಲಿ ತದೈನತ್ವವನೈದಿಗಳು ಪ್ರಳಯ ಜಲದಿಯಲುಳ್ಳ ನಾವೈ ಹೊಲಬು ಕಾಣದೆ ಸುತ್ತು ಬಂದರೆ ಜಲರು ಹೆಟ್ಟಣ ನಮಲ ಗುಣ ರೂಪಗಳ ಚಿಂತಿಸುತ್ತ ನೆಲೆಯ ಕಾಣದೆ ಮಹಾಲಕುಮಿ ಚಂಚಲವನೈದಿಗಳು ಅಲ್ಪ ಜೀವರಿಗಳವಡುವುದೇನಿವನ ಮಹಿಮೆಗಳೀ ಜಗತ್ರಯಸಿ ಶ್ರೀನಿಕೇತನ ಸತ್ವ ದಂಪತಿ ಜ್ಞಾನ ಗಮ್ಯ ಗಯಾಸುರರ್ಧನ ಮೌನಿಕುಲ ಸನ್ಮಾನ್ಯ ಮಾನಸ ಮಾತುಳಧ್ವಂಸಿ ದೀನ ಜನ ಮಂದಾರ ಮದರಿಪ ಪ್ರಾಣದ ಜಗನ್ನಾಥ ವಿಠಲ ತಾನೇ ಗತಿಯೆಂದು ಅನುದಿನದಿ ನಂಬಿದವರನು ಪೊರೆವಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವರು ಹರೇ ಶ್ರೀನಿವಾಸ ಮಧ್ವೇಶ ಅರ್ಪಣ ಮಸ್ತು.